ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ಬುತ್ತಿಯನ್ನು ಮಾಡೋದು ಹೆಂಗೆ ಅಂತೇಳಿ ತೋರಿಸ್ಕೊಡ್ತೀನಿ. ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲಾದರೂ ನಾವು ಎಲ್ಲಾರು ಹೊರಗಡೆ ಹೊಂಟಿದ್ವಿ ಅಂತಂದರೆ ಮೊದಲೆಲ್ಲ ಬುತ್ತಿಯನ್ನು ಕಟ್ಕೊಂಡು ಹೋಗ್ತಿದ್ವಿ. ಇದಾದರೆ 2 ದಿನ ಇಟ್ಟರೂ ಏನಾಗೋದಿಲ್ಲ ಈ ಬುತ್ತಿಯನ್ನು. ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈ ಥರ ಒಳ್ಳೆ ಉಪ್ಪಿನಕಾಯಿ ಇತ್ತು ಅಂತಂದರೆ ಎಂಥ ಚೆನ್ನಾಗಿರುತ್ತೆ ಅಂತೀರಾ? ಇದನ್ನು ಇವತ್ತು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಇದನ್ನ ನಾನಾ ನಮೂನಿ ಮಾಡ್ತಾರೆ. ಇದು ಬಹಳ ಸರಳವಾದ ಒಂದು ವಿಧಾನ. ಇದನ್ನು ಮಾಡಲಿಕ್ಕೆ ನಾನಿವತ್ತು ಸೊಸೈಟಿ ಅಕ್ಕಿ ತಗೊಂಡಿದ್ದೀನಿ. ಒಂದು ಅಳತೆ ಯಾವುದೇ ಒಂದು ಅಳತೆ ಸೊಸೈಟಿ ಅಕ್ಕಿ ತಗೋಬೇಕು. ಇದು ಅಂಗಡಿ ಅಕ್ಕಿಗಿಂತ ಇದೇ ಅಕ್ಕಿ ಸೊಸೈಟಿ ಅಕ್ಕಿ ಚೆನ್ನಾಗಿರುತ್ತೆ. ಇದನ್ನು ಒಂದು 3-4 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಇದು ಮೆತ್ತಗೆ ಮಾಡ್ಕೋಬೇಕು ಅನ್ನನ. ತೀರಾ ಕಾಳು ಕಾಳನ್ನಂಗೆ ಮಾಡ್ಕೋಬಾರ್ದು. ನಿಮ್ಗೆ ಅಳತೆ ಹೇಳ್ಬೇಕಂತಂದರೆ 1 ಲೋಟ ಅಥವಾ 1 ಬಟ್ಲು ಅಕ್ಕಿ ತೊಗೊಂಡ್ರೆ 3 ಬಟ್ಲು ನೀರನ್ನು ಹಾಕಬೇಕಾಗತ್ತೆ. ಒಂಚೂರು ಉಪ್ಪು ಕೂಡ ಹಾಕ್ಬೇಕು. ತೀರಾ ಸಪ್ಪಗಾಗುತ್ತೆ. ಕೆಲವ್ರು ಅನ್ನಕ್ಕೆ ಉಪ್ಪು ಹಾಕಲ್ಲ, ಹಂಗಾಗಿ ಹೇಳಿದ್ದು. ಬುತ್ತಿಯನ್ನ ಮಾಡ್ಬೇಕಾದ್ರೆ ಒಂಚೂರು ಉಪ್ಪು ಹಾಕಬೇಕಾಗತ್ತೆ. ನಾನಿಲ್ಲಿ ಸಣ್ಣೂರಿಗಿನ ಒಂಚೂರು ಜೋರುರಿ ಇಟ್ಟು 3-4 ಕೂಗು ಕೂಗಿಸ್ಕೊಂಡಿದ್ದೀನಿ. ನೋಡಿರಿ, ಈಗ ಒಂಚೂರು ತಣ್ಣಗಾಗೈತೆ. ಕುಕ್ಕರ್ ಮುಚ್ಚಳ ತೆಗೆದು ಇವಾಗ ಸ್ವಲ್ಪ ಚೂರು ಬಿಸಿ ಇರ್ಬೇಕಾದ್ರೆ ಚೆನ್ನಾಗಿ ಮಸಿಬೇಕು ಇದನ್ನ. ತೀರಾ ನಮ್ಗೆ ಒಂಚೂರು ಕಾಳು ಅನ್ನ ಅಗಳಗಳಿದ್ರೆ ಇಷ್ಟ ಅನ್ನೋರು ಜಾಸ್ತಿ ಮಸಿಯಕ್ಕೆ ಹೋಗ್ಬೇಡ್ರಿ. ಇಲ್ಲ ನಮ್ಗೆ ಒಂಚೂರು ಮಸಿದ್ರೆ ಇಷ್ಟ ಅನ್ನೋರು ಸ್ವಲ್ಪ ಒಂಚೂರು ನುಣ್ಣಗಿರಬೇಕು, ಬೆಣ್ಣೆ ಮುದ್ದೆ ಇದ್ದಂಗೆ ಇರಬೇಕು ಅಂದರೆ ಮಸಿಬೇಕು. ಇದನ್ನು ಕೈಯಾಗಿ ಮಸಿದ್ರೆ ರುಚಿ ಭಾಳ ಚೆನ್ನಾಗಿ ಬರುತ್ತೆ. ಆದರೆ ಕೈಯಾಗಿ ಮಸಿದ್ರೆ ಕೆಲವ್ರಿಗೆ ಅದೊಂಥರ ಏನೋ ಒಂಥರ ಅಭಾಸ ಅನಿಸುತ್ತೆ ಅಂತೇಳಿ ನಾನೀಗ ಮಸ್ಗೈ ತೊಗೊಂಡು ಮಸಿತಾ ಇದ್ದೀನಿ. ಹಿಂಗೆ ಚೆನ್ನಾಗಿ ಮಸಿಬೇಕು. ಹಿಂಗೆ ಮಸಿದಷ್ಟು ರುಚಿ ಜಾಸ್ತಿ. ಕೈಯಿಂದ ಮಸಿದ್ರೆ ಇನ್ನೂ ರುಚಿ ಜಾಸ್ತಿ. ನೋಡಿ, ಇದನ್ನ ಮಸಿದಾದ್ಮೇಲೆ ಒಂದು ಅರವಣಕ್ಕೆ ಹಾಕ್ಯಂತೀನಿ. ಒಂಚೂರು ಆರಬೇಕಲ್ಲ ಇದು. ಆರಿದ ಮೇಲೆನೇ ಮೊಸರು ಅದೆಲ್ಲ ಹಾಕ್ಬೇಕು. ಹಂಗೆ ಒಂಚೂರು ಹಾಲಲ್ಲಿ ಕೆನೆ ಇತ್ತು. ಕೆನೆ ಹಾಕೋದ್ರಿಂದನೂ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಒಂದು ಸ್ವಲ್ಪ ಹಾಲು ಕೂಡ ಹಾಕ್ಬೋದು ಇದಕ್ಕೆ. ಹಾಲು ಮತ್ತು ಮೊಸರು ಎರಡನ್ನೂ ಹಾಕ್ಬೋದು. ಅಂದರೆ ಮೊಸರು ಜಾಸ್ತಿ ಇರಬೇಕು, ಹಾಲು ಒಂಚೂರು ಕಡಿಮೆ ಇರಬೇಕು. ಹಂಗೆ ಇದ್ರ ಜೊತೆಗೆ ಖಾರಕ್ಕೆ ಒಂದು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಚೂರು ಹಸಿಶುಂಠಿ ತುರಿದಿದ್ದೀನಿ, ಒಂದು 7-8 ಕಾಳು ಮೆಣಸು, ಒಂದು 7-8 ಎಸಳು ಬೆಳ್ಳುಳ್ಳಿ, ಚೂರು ಕೊತ್ತಂಬರಿ ಸೊಪ್ಪು, ಒಂದು 5-6 ಎಳೆ ಕರಿಬೇವು ಸೊಪ್ಪು ತಗೊಂಡಿದ್ದೀನಿ. ಮೆಣಸಿನ್ಕಾಯಿ ಬೇಡ ಅಂತಂದರೆ ಬೇಡ. ನೋಡಿ, ಇಷ್ಟು ಅನ್ನಕ್ಕೆ ಇಷ್ಟು ಅಳತೆ. ಇದು ಕಾಳು ಮೆಣಸನ್ನ ಕುಟ್ಟಿ ಪುಡಿ ಮಾಡ್ಕೋಬೇಕು ದೊರಗ. ಬೆಳ್ಳುಳ್ಳಿನೂ ಅಷ್ಟೇ ಚೆನ್ನಾಗಿ ಜಜ್ಜಬೇಕು. ಇದು ತೀರಾ ಏನಾದ್ರು ಮನೇಲಿ ಸಣ್ಣ ಮಕ್ಕಳಿದ್ದಾರೆ, ಖಾರ ಆಗುತ್ತೆ ಅಂದಿರ್ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ದಿದ್ರೆ ನಡೆಯುತ್ತೆ. ಆಮೇಲಿಂದ ಕರಿಬೇವನ್ನ ಹಿಂಗೆ ಒಂಚೂರು ಹಂಗೆ ಕುಲ್ಡಂಬಳ್ಳಿ ಹೆಚ್ಚಿರಿ. ಅದನ್ನ ಸಣ್ಣಕ್ಕೆ ಹೆಚ್ಚಬೇಕು ಅಂತೇನಿಲ್ಲ, ಹಂಗೆ ಹಾಕಿದ್ರೆ ಇದಾಗುತ್ತೆ. ರೊಟ್ಟಿ ಹಿಟ್ಟು ನಾದ್ತೀವಲ್ಲ, ಹಂಗೆ ನಾದಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಕೈಯಲ್ಲಿ. ಬೆಳ್ಳುಳ್ಳಿನೂ ಕೂಡ ಜಜ್ಜಿ ಇದಕ್ಕೆ ಹಾಕ್ತಾಯಿದ್ದೀನಿ. ಕಾಳು ಮೆಣಸು ಕೂಡ ದೊರಗವರ್ಗ ಅದನ್ನು ಕೂಡ ಈಗ ಜಜ್ಜಿ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದೇ ಸತಿ ಹಾಕ್ಯಂತಿದ್ದೀನಿ ಎಲ್ಲ. ಏನು ಕೊನೆಗೆ ಬೇಕಾದ್ರೂ ಹಾಕ್ಯಂಡು ನಾದ್ಬೋದು, ಇಲ್ಲ ಹಂಗೆ ಬೇಕಾದರೂ ಈಗ ಇದ್ರ ಜೊತೆಗೆ ಹಾಕ್ಯಂಡು ಕೂಡ ನಾದ್ಬೋದು. ಇವಾಗ ಮೊಸರು ಅಷ್ಟೇ ಅಂತೇನಿಲ್ಲ. ನಮಗೆ ಗಟ್ಟಿ ಬೇಕು ಅಂದರೆ ಒಂಚೂರು ಕಡಿಮೆ ಹಾಕ್ಕೋಬೇಕು, ಒಂಚೂರು ತೆಳ್ಳಗಿರಬೇಕು ಅಂದರೆ ಜಾಸ್ತಿ ಹಾಕ್ಕೋಬೇಕು. ಹೆಚ್ಚು ಕಡಿಮೆ ಹಿಡಿಯುತ್ತೆ. ಅದೇ ನೀವೇನು ಇಷ್ಟೇ ಅಂತೇನಿಲ್ಲ, ನಡೆಯುತ್ತೆ. ಆಮೇಲೆ ನೋಡಿರಿ, ಇದನ್ನ ಮೊಸರೆಲ್ಲ ಹಾಕಿದ್ಮೇಲೆ ಅನ್ನ ತಣ್ಣಗಾದ್ಮೇಲೆ ಹಾಕ್ಬೇಕು ಮೊಸರು, ಬಿಸಿ ಇದ್ದಂಕಲ್ಲೇ ಹಾಕ್ಬೇಡ್ರಿ. ಚೆನ್ನಾಗೆಲ್ಲನೂ ಉಪ್ಪು, ಅದು ಮೆಣ್ಸಿನ್ಕಾಯ್ದು ಖಾರ ಎಲ್ಲ ತಗೋ ಹೋಗಂಗೆ ಚೆನ್ನಾಗಿ ಹಿಂಗೆ ಮಿದಿತಾ ಬರ್ಬೇಕು ಹಿಂಗೆ. ಉಪ್ಪು ಹಾಕ್ಬೇಕು, ಯಾಕಂದರೆ ಅನ್ನಕ್ಕೆ ಒಂಚೂರು ಉಪ್ಪು ಹಾಕಿರ್ತೀವಿ. ಆಮೇಲೆ ಮೇಲೆ ಉಪ್ಪು ಹಾಕ್ಯಂಡು ಅದನ್ನ ಹದಗೊಳಿಸ್ಕೋಬೇಕು ಒಂಚೂರು. ನೋಡಿರಿ, ಮೊಸರು ಹಾಕ್ಯಾಡ್ರಿ. ನನಗೆ ಒಂಚೂರು ತೀರಾ ಗಟ್ಟಿಗಿದ್ರೆ ಒಂಥರ ಒಣ ಅನಿಸುತ್ತೆ ಅಂತೇಳಿ ಒಂಚೂರು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದು ಮಾತ್ರ ನಿಮ್ಮ ಇಚ್ಛೆ. ಮೊಸರು ಜಾಸ್ತಿ ಬೇಕೋ ಕಡಿಮೆ ಬೇಕೋ ಅದು ನಿಮ್ಮ ಒಂದು ರುಚಿಗೆ ಅನುಗುಣವಾಗಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇನ್ನೊಂದು ಸತಿ ಎಲ್ಲ ಹಿಂಗೆ ಮೇಲೆ ಕೆಳಗೆ ನಾದಬೇಕು. ಒಂಚೂರು ನಾವು ರೊಟ್ಟಿ ಹಿಟ್ಟು ನಾದ್ತೀವಲ್ಲ ಹಂಗೇ, ಆಯಿತಾ? ನೋಡಿರಿ, ಈ ಥರ ಹಿಂಗೆ ಒಂದಿಷ್ಟು ಇರ್ಬೇಕು ನನಗೆ. ನೀವು ಒಂದು 2 ದಿನ ಇಡ್ತೀರ ಅನ್ನೋದಾದ್ರೆ ಒಂಚೂರು ಗಟ್ಟಿಗೆ ಮಾಡ್ಕೊಳ್ಳಿ. ಇಲ್ಲ ಒಂದಿನ ಇಟ್ಕೊಂಡು ತಿಂತೀರಿ ಅನ್ನೋದಾದರೆ ಒಂಚೂರು ತೆಳ್ಳಗೆ ಮಾಡ್ಕೊಳ್ರಿ. ಒಂಚೂರು ಹಸೆಗಾಯಿ ನೀರ್ಗಾಯಿ ಮಾಡ್ಕೊಂಡ್ರೆ ಕೈಗೆ ಒಂಚೂರು ಅಂಟಿಸಲ್ಲ ಅದು. ಒಂಚೂರು ಹಿಂಗೆ ಹಸೆಗಾಯಿ ಮಾಡ್ಕೊಂಡು ಉಂಡೆಗಳು ಕಟ್ಕೊಳ್ರಿ ಹಿಂಗೆ. ಈರುಳ್ಳಿ ಕೆಲವ್ರು ಹಾಕಂತಾರೆ, ಅವಾಗೇ ತಿಂದು ಖಾಲಿ ಮಾಡ್ತೀವಿ ಅಂದರೆ ಒಂದು ಈರುಳ್ಳಿನ ಹೆಚ್ಚು ಹಾಕ್ಯಂತಾರೆ. ಇದು ಒಂದು 2 ದಿನ ಇಟ್ಕೋಬೋದು, ಏನೂ ಆಗೋದಿಲ್ಲ. 2-3 ದಿನ ಇಟ್ಟರೆ ನಡೆಯುತ್ತೆ. ತೀರಾ 2 ದಿನ 3 ದಿನ ಇಟ್ಕೊತೀವಿ ಅಂದರೆ ಒಂದು ಸ್ವಲ್ಪ ಹಾಲು ಹಾಕ್ಬೇಕು. ಯಾಕಂದರೆ ಮೊಸರು ದಿನಕ್ಕೆ ಒಂಚೂರು ಹುಳಿ ಬರುತ್ತಲ್ಲ, ಹಂಗಾಗಿ ಒಂಚೂರು ಹಾಲು ಹಾಕ್ಯಂಡ್ರಿ ಅಂತಂದರೆ ಸರಿ ಹೋಗುತ್ತೆ. ಜಾಸ್ತಿ ಹುಳಿ ಅಂತ ಅನ್ಸೋದಿಲ್ಲ. ನೋಡಿರಿ, ನಿಮಗೆ ಯಾವ ಒಂದು ಸೈಜಿಗೆ ಉಂಡೆಗಳು ಬೇಕೋ ಆ ಥರ ಉಂಡೆಗಳನ್ನ ಕಟ್ಕೊಳ್ರಿ. ಇಷ್ಟೇ ನೋಡಿರಿ, ಎಷ್ಟು ಸಿಂಪಲ್ಲಾಗೈತೆ. ಇದು ಬೇಸಿಗೆಗೆ ಭಾಳ ಒಳ್ಳೆಯದು. ಎಲ್ಲರೂ ಮಾಡ್ಕೊಂಡು ತಿನ್ನಿರಿ. ಗೊತ್ತಾಯ್ತಾ? ಸರಿ, ಆಯಿತು. ನಿಮ್ಗೆ ಯಾರು ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಮಾಡಿಬಿಟ್ಟು ಹೆಂಗೆ ಬಂತು ಅಂತ ಹೇಳ್ರಿ. ಇದರಲ್ಲಿ ನಾನಾ ನಮೂನಿ ಬುತ್ತಿ ಕಟ್ತಾರೆ ಇದರಲ್ಲಿ. ಅವೆಲ್ಲದರಲ್ಲೂ ಇದು ಒಂದು ಬಹಳ ಸರಳವಾದ ವಿಧಾನ. ಸರಿ, ಆಯಿತು. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬಾಯ್.